ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಇಂದು ಮನೆ ಮತ್ತು ಸಂಸಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಗಮನ ಕೊಡಬೇಕಾಗುತ್ತದೆ. ಆಸ್ತಿ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ. ವ್ಯಾಪಾರಿಗಳಿಗೆ ಒಳ್ಳೆಯ ಅವಕಾಶಗಳು ಬರುತ್ತವೆ, ಆದರೆ ಲಾಭಕ್ಕೆ ಮತ್ತು ಫಲಿತಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ವೃಷಭ ರಾಶಿ ಉತ್ತಮ ದಿನ. ಬರವಣಿಗೆ, ಸಾಮಾಜಿಕ ಮಾಧ್ಯಮ, ಭಾಷಣಕಾರರಿಗೆ ಯಶಸ್ಸು, ಆತ್ಮವಿಶ್ವಾಸ ಹೆಚ್ಚಾಗಿ ನೆರೆಹೊರೆಯವರಿಂದ ಒಳಿತಾಗುತ್ತದೆ. ಮಿಥುನ ರಾಶಿ ನೆಮ್ಮದಿಯ ದಿನ. ಸ್ನೇಹಿತರಿಂದ ಖುಷಿ, ಮನೆಯಲ್ಲಿ ಶುಭ ಸಮಾರಂಭ ಸಾಧ್ಯತೆ ಇದೆ. ಕಟಕ ರಾಶಿ ಉತ್ತಮ ದಿನ. ಕಳೆದ 3 ದಿನಗಳ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಮಿತ್ರತ್ವದ ಒಡಕು ದೂರವಾಗಿ ಮುಖ್ಯ ನಿರ್ಧಾರಗಳಿಗೆ ಮಾರ್ಗದರ್ಶನ ಸಿಗುತ್ತದೆ. ಸಿಂಹ ರಾಶಿ ಕಷ್ಟಕರ ದಿನ. ಮುಖ್ಯ ವ್ಯವಹಾರಗಳಿಗೆ ಇಂದು ಸೂಕ್ತವಲ್ಲ. ಕಡಿಮೆ ಮಾತನಾಡಿ, ಶಾಂತವಾಗಿ ವ್ಯವಹರಿಸಿ. ಕನ್ಯಾ ರಾಶಿ ಅತ್ಯುತ್ತಮ ದಿನ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಧನಲಾಭ, ಸಂತೋಷದ ದಿನ. ತುಲಾ ರಾಶಿ ಕಾರ್ಯಕ್ಷೇತ್ರ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ. ಮನೆ, ವೈಯಕ್ತಿಕ ಜೀವನ, ಆರ್ಥಿಕ ಭವಿಷ್ಯದ ಬಗ್ಗೆ ಗಮನ ಕೊಡಿ. ಕೆಲಸದ ಮೇಲೆ ಒಲವು ಇರಲಿ. ವೃಶ್ಚಿಕ ರಾಶಿ ಭಾಗ್ಯೋದಯದ ದಿನ. ಹಿರಿಯರ ದೇವರ ಆಶೀರ್ವಾದದಿಂದ ಒಳಿತು, ಕೆಲಸದಲ್ಲಿ ಗೌರವ, ಯಶಸ್ಸು ಸಿಗುತ್ತದೆ. ಧನಸ್ಸು ರಾಶಿ ಮನಸ್ಸಿಗೆ ಕ್ಷೋಭೆಯ ದಿನ. ಹಿಂದಿನ ಯಶಸ್ಸಿನ ವಾತಾವರಣ ಕಡಿಮೆ ಆಗುತ್ತದೆ. ಮುಖ್ಯ ನಿರ್ಧಾರ, ಮಾತುಕತೆಗಳಿಂದ ತಪ್ಪಿಸಿಕೊಳ್ಳಿ. ಮಕರ ರಾಶಿ ಉತ್ತಮ ದಿನ. ಕೆಲವು ಕಷ್ಟಕರ ಗೋಚರಗಳಿದ್ರೂ ಸಣ್ಣ ಒಳಿತು ಸಂಭವಿಸುತ್ತದೆ. ಇತರರಿಂದ ಲಾಭ ಇದೆ. ಕುಂಭರಾಶಿ ಸಾಮಾಜಿಕ ಕೆಲಸಗಳಿಂದ ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಇದೆ. ಅಡಚಣೆಗಳು ಕಡಿಮೆ ಆಗುತ್ತವೆ. ಆರೋಗ್ಯ ಸುಧಾರಣೆಯಾಗುತ್ತದೆ. ಕೊನೆಯದಾಗಿ ಮೀನರಾಶಿ ಮುಖ್ಯ ನಿರ್ಧಾರಗಳನ್ನು ತಪ್ಪಿಸಿಕೊಳ್ಳಿ. ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ. ಹಣದ ನಷ್ಟದ ಸಾಧ್ಯತೆ ಇದೆ. ಮಕ್ಕಳ ಕಡೆ ಗಮನ ಕೊಡಿ. ಶ್ಲೋಕ ಪಠಣ, ದೇವರ ಆರಾಧನೆಯಿಂದ ಒಳಿತಿದೆ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.